ನಮಸ್ತೆ, ಜ್ಞಾನಮಿತ್ರ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ದೇಶ ಸುತ್ತು ಕೋಶ ಓದು ಅನ್ನೋ ಉಕ್ತಿಯೊಂದಿಗೆ ಇವತ್ತಿನ ದಿನ ಯಾವ್ದು ಬಗ್ಗೆ ಮಾಹಿತಿ ನೀಡ್ತಾ ಇದೀವಪ್ಪ ಅಂತ ಅನ್ನೋದಾದ್ರೆ, ಇವತ್ತಿನ ದಿನ ನಮ್ಮ ಜೊತೆ ಇದ್ದಾರೆ ಕರಿಷ್ಮಾ ಅವರು. ಸೊ ಏನು ವಿಶೇಷತೆ ಇವತ್ತು ಕರಿಷ್ಮಾ ಕೂಡಿಸ್ಕೊಂಡಿದ್ದೀನಿ, ಏನು ಅವರ ವಿಶೇಷತೆ ಏನು ಅನ್ನೋದಾದ್ರೆ ನೋಡಿ, ಇವರು ಓದ್ತಾ ಇರೋದು, ನೀವು ಎಷ್ಟನೇ ಕ್ಲಾಸ್ ಓದ್ತಿರೋದು? ಸಿಕ್ಸ್ತ್ ಸ್ಟ್ಯಾಂಡರ್ಡು. ಇವರು ಚಿಕ್ಕಂದಿನಿಂದಲೇ ಯೋಗನ ಕಲಿತು ನ್ಯಾಷನಲ್ ಲೆವೆಲ್ಲು ಹಾಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಚೀವರ್ ಆಗಿ ತುಂಬ ಕಷ್ಟಕರವಾದಂಥ ಆಸನಗಳನ್ನ, ಸೊ ಆ ಆಸನಗಳನ್ನ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಮುಖಾಂತರವಾಗಿ ಸೊ ಬ್ರಾನ್ಸ್ ಮೆಡಲ್ ಆಗಿರ್ಬೋದು, ಹಾಗೆ ಸಿಲ್ವರ್ ಮೆಡಲ್ ಆಗಿರಬಹುದು. ಸೊ ಈ ರೀತಿಯಾದ ಕಾಂಪಿಟೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ಒಳ್ಳೆಯ ಒಂದು ಕೀರ್ತಿಯನ್ನು ಹೊಂದಿದ್ದಾರೆ. ಸೊ ಹಾಗೆ ದೇಶಕ್ಕೆ ಒಂದು ಯೋಗದ ಮುಖಾಂತರವಾಗಿ ಅನೇಕ ರೀತಿಯಾದಂಥ ಸಾಧನೆಗಳನ್ನು ಮಾಡಿ ಸೊ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿ ಇಂಟರ್ನ್ಯಾಷನಲ್ಲು ಮತ್ತು ನ್ಯಾಷನಲ್ ಲೆವೆಲ್ ಅಚೀವರ್ ಆಗಿದ್ದಾರೆ. ಸೊ ಇವತ್ತಿನ ದಿನ ಅವ್ರದ್ದೊಂದು ಇಂಟರ್ವ್ಯೂ ತೊಗೊತಾ ಇದ್ದೀವಿ. ಅಂದರೆ ಈ ಚಿಕ್ಕ ವಯಸ್ಸಿನಲ್ಲೇ ಈ ಥರ ಸಾಧನೆ ಮಾಡೋದು ಅಂದರೆ ನೋಡಿ, ಅದೊಂದು ಈ ವಯಸ್ಸಲ್ಲೇ ಈ ರೀತಿ ಸಾಧನೆ ಅಂದರೆ ಮುಂದೆ ಇಂತಹ ಒಂದು ಸಸಿಗಳು ಹೆಮ್ಮರವಾಗಿ ಬೆಳೆಯುತ್ತೆ. ಸೊ ಹಾಗಾಗಿ ಇವರ ಸಾಧನೆ ಹಿನ್ನೆಲೆ ಏನು, ಯಾವ ರೀತಿ ಮಾಡ್ತಾ ಇದ್ದಾರೆ, ಇವರ ಎಲ್ಲ ಒಂದು ಡೀಟೇಲ್ಸ್ನ ಇವತ್ತಿನ ದಿನ ತಿಳ್ಕೊಳ್ಳೋಣ ಬನ್ನಿ. ಕರಿಷ್ಮಾ ಅವರೇ, ಸೊ ನೀವು ಯೋಗನ ಅಂದರೆ ತುಂಬ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಅಚೀವ್ ಆಗಿ ಮಾಡಿದ್ದೀರಾ. ಮತ್ತು ತುಂಬ ಕಷ್ಟಕರವಾದ ನಿಮ್ಮದು ವೀಡಿಯೋಸ್ನ ನೋಡಿದೆ, ತುಂಬ ಕಷ್ಟಕರವಾದಂಥ ಆಸನಗಳನ್ನೆಲ್ಲ ಹಾಕಿದ್ದೀರಾ. ಸೊ ಅದು ಸಡನ್ನಾಗಿ ಬರುವಂಥ ಆಸನಗಳಲ್ಲ, ಅಂದರೆ ಈಗಲೇ ಮಾಡುವಂಥ ಆಸನಗಳಲ್ಲ. ತುಂಬ ಪರಿಶ್ರಮ ಬೇಕು, ತುಂಬ ಹಾರ್ಡ್ ವರ್ಕ್ ಬೇಕು, ಮತ್ತು ಪ್ರಾಕ್ಟೀಸ್ ಜಾಸ್ತಿ ಬೇಕು. ಸೊ ಈ ಥರದನ್ನ ಎಲ್ಲ ಹಾಕೋದಕ್ಕೆ ನಿಮಗೆ ಹೇಗೆ, ಯಾವಾಗಿಂದ ನಿಮ್ಮ ಒಂದು ಅಂದರೆ ಈ ಒಂದು ಪ್ರಾಕ್ಟೀಸ್ನ ಯಾವಾಗಿಂದ ಮಾಡಿದ್ರಿ, ಯಾವಾಗಿಂದ ಶುರು ಮಾಡ್ಕೊಂಡ್ರಿ? ನಾನು 4 ಇಯರ್ಸ್ ಬೇಬಿಯಿಂದ ಸ್ಟಾರ್ಟ್ ಮಾಡಿದೆ. 4 ಇಯರ್ಸ್ ಬೇಬಿ, ಓಕೆ. ಸೊ ಆಮೇಲೆ ಈಗ ನಿಮ್ಮದೊಂದು ಕಿರು ಪರಿಚಯ ಮಾಡಿಕೊಡಿ. ಅಂದರೆ ನಿಮ್ಮ ಹೆಸರು, ನೀವು ಓದ್ತಾ ಇರೋದು, ಆಮೇಲೆ ನೀವು ಯಾವಾಗಿಂದ ಕಲ್ತ್ರಿ, ನಿಮ್ಮ ಗುರುಗಳು ಯಾರೋ, ಇದೆಲ್ಲದರ ಒಂದು ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಕರಿಷ್ಮಾ. ನಾನು 6th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೀನಿ, ನ್ಯಾಷನಲ್ ಪ್ರೈಡ್ ಸ್ಕೂಲಲ್ಲಿ. ನನ್ನ ಯೋಗ ಮಾಸ್ಟರ್ ಬಂದು ಮಂಜುನಾಥ್ ಸರ್ ಅಂತ. ಓಕೆ. ಕರಿಷ್ಮಾ ಅವ್ರ ಬಗ್ಗೆ ಪರಿಚಯ ಆದ ನಂತರ ಕರಿಷ್ಮಾ ಅವರು ಯಾವ ರೀತಿ ಆಸನಗಳನ್ನು ಮಾಡ್ತಾರೆ, ಸೊ ಯಾವ್ಯಾವ ಆಸನಗಳು ಮಾಡ್ತಾರೆ, ಒಂದು ಚಿಕ್ಕ ವಿಡಿಯೋ ಮುಖಾಂತರ ನೋಡ್ಕೊಂಡು ಬರೋಣ ಬನ್ನಿ. ಜಲ ಪ್ರವಾಹ ಪಾವಿತಸ್ಥಲೆ ಕಲೇವಲಾಂಬ್ಯನಂ ಭುಜಂಗಮುಂಡಮಾದಿಕಾಮಸ್ತಮಸ್ತಮನ್ನಿನಾದವಡ್ಡವರ್ಗಯೋಷಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವ. ಜಲಾನದಾಹ ಸಂಭ್ರಮ ಭ್ರಮನ್ ನಿಲಿಂಬ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೋಧರಿ ಜ್ವಲಲ್ಲಲಾಟ ಮಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣ. ಜಟಾಭುಜಂಗ ಪಿಂಗಲ ಸ್ಫುರತ್ಕಲಾಮಣಿ ಪ್ರಭಾಕ ಸಾಂಬ ಕುಂಕುಮಸ್ರವ ಪ್ರಲಿಪ್ತ ದಿಗ್ವಧೂಮುಖೇ ಮದಾಂಧ ಸಿಂಧುರಸ್ಫುರಸ್ವಗುತ್ತರೀಯ ಮೇಧುರೇ ಮನೋ ವಿನೋದಮದ್ಭುತಂ ಬಿಭರ್ತು ಭೂತ ಭರ್ತರಿ. ಓಂ ನಮಃ ಶಿವಾಯ. ಸದಾಶಿವಂ ಭಜಾಮ್ಯಹಂ ಸದಾಶಿವಂ ಭಜಾಮ್ಯಹಂ. ಓಂ ನಮಃ ಶಿವಾಯ. ಪ್ರಫುಲ್ಲ ನೀಲ ಪಂಕಜ ಪ್ರಪಂಚಕಾಲಿಮ ಪ್ರಭಾವಲಂಬಿ ಕಂಠ ಕಂದಲಿ ರುಚಿ ಪ್ರಬದ್ಧ ಕಂಧರಂ ಸ್ಮರಚ್ಛಿದಂ ಪುರಚ್ಛಿದಂ ಭವಚ್ಛಿದಂ ಮಖಚ್ಛಿದಂ ಗಜಚ್ಛಿದಾಧಕಚ್ಛಿದಂ ತಮಂತಕಚ್ಛಿದಂ ಭಜೆ.
ಸೊ ಇವ್ರದ್ದು ಅಂದರೆ ಕರಿಷ್ಮಾ ಅವ್ರದ್ದು ಒಂದು ಆಸನಗಳನ್ನ ನೋಡ್ತಾ ಬಂದ್ವಿ, ಯಾವ ಥರ ಮಾಡ್ತಾರೆ ಹೇಗೆ ಅಂತಂದ್ಬಿಟ್ಟು. ಸೊ ಈಗ ಕರಿಷ್ಮಾ ಅವರೇ, ಈಗ ನಿಮ್ಮ ಮೊದಲ ಫಸ್ಟ್ ನೀವು 4ನೇ ಒಂದು ಏಜಲ್ಲಿ ಕಲ್ತ್ರಿ, ಫಸ್ಟ್ ಯಾವಾಗ ನೀವು ಪಾರ್ಟಿಸಿಪೇಟ್ ಮಾಡಿದ್ದು ಕಾಂಪಿಟೇಷನ್ಸ್ಗೆ ಅಂತ? ನಾನು ಬೆಂಗಳೂರಲ್ಲಿ ಎಲ್ಲಿ ಬೆಂಗಳೂರು ಗೊತ್ತಿಲ್ಲ, ಎಲ್ಲಿ ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಯಾಕಂದರೆ ಚಿಕ್ಕ ಮಗು ಇದ್ರಿ ಅವಾಗ. ಓಕೆ. ಸೊ ಮತ್ತೆ ಅಂದರೆ ಎಷ್ಟನೇ ಏಜಲ್ಲಿ ನೀವು ಹೋಗಿದ್ದು? ನೆನಪಿಲ್ಲ. ಓ, ಸೊ ಮೇ ಬಿ ಒಂದು 4th ಸ್ಟ್ಯಾಂಡರ್ಡ್ ಕಲ್ತೀರಿ ಅಂದರೆ 2 years ಬೇಕಾಗುತ್ತೆ, ಒಂದು 6th ನೀವು ಹೋಗಿರ್ತೀರ. ಓಕೆ. ಅಂದರೆ ಫಸ್ಟ್ ಮಾಡುವಾಗ ನಿಮ್ಮ ಫೀಲ್ ಹೇಗಿತ್ತು ಆಸನ ಮಾಡುವಾಗ? ಯಾಕಂದರೆ ಅವಾಗ ಇನ್ನೂ ಚಿಕ್ಕ ಮಗು, 6 years ಅಂದರೆ ಅತಿ ಚಿಕ್ಕ ಮಗು ಆಗಿರುತ್ತೆ, ಅಂದರೆ ಯೋಗ ಒಂದು ಕಾಂಪಿಟೇಷನ್ಗೆ ಬರೋವಾಗ. ಸೊ ನಿಮಗೆ ಭಯ ಅದೆಲ್ಲ ಏನಾರು ಆಗಿತ್ತಾ ಸ್ಟೇಜ್ ಹತ್ತುವಾಗ? ಇಲ್ಲ, ಆಗಿರಲಿಲ್ಲ. ಸ್ವಲ್ಪ ಆಗಿತ್ತು. ಆಮೇಲೆ ಸರ್ ಹೇಳಿದ್ರು ನಿನ್ಗೆ ಯಾವ್ದಾದ್ರು ಬರುತ್ತೋ ಅದು ಮಾಡು ಅಂತ. ಫಿಯರ್ಲೆಸ್. ಓಕೆ. ಸೊ ಆಗ ಫಸ್ಟ್ ಆ ಒಂದು ಅಟೆಂಪ್ಟಲ್ಲೇ ನಿಮಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಓಕೆ. ಅದಾದ ನಂತರ ನೆಕ್ಸ್ಟ್ ಜಾಸ್ತಿ ಬೆಂಗಳೂರಿಗೆ ಹೋಗಿರೋದು. ಆಮೇಲೆ ಇಂಟರ್ನ್ಯಾಷನಲ್ ಪಂಜಾಬ್ಗೆ ಮತ್ತು ಹರಿಯಾಣಗೆ ಹೋಗಿರೋದು. ಓಕೆ. ಓಕೆ. ಸೊ ನೀವು ಇಂಟರ್ನ್ಯಾಷನಲಲ್ಲಿ ಸಿಲ್ವರ್ ಮೆಡಲಿಸ್ಟು. ಸೊ ಅದ್ರದ್ದೊಂದು ಅನುಭವ ಹೇಳಿ, ಹೇಗೆ ಇತ್ತು ನಿಮ್ಮ ಫೀಲಿಂಗು, ಹೇಗೆ ಪಾರ್ಟಿಸಿಪೇಟ್ ಮಾಡಿ, ಇನ್ನು ಯಾವ್ಯಾವ ಇದರಿಂದ ಬಂದಿದ್ರು? ಅಂದರೆ ಇಂಟರ್ನ್ಯಾಷನಲ್ಗೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಬರೀ ನ್ಯಾಷನಲ್ ಹೋಗಿದ್ದು ಬೆಂಗಳೂರಲ್ಲಿ, ಜಾಸ್ತಿ ಹೋಗ್ತಿದ್ನಲ್ಲ ಬೆಂಗಳೂರಿಗೆ, ಅವಾಗ ಫಿಯರ್ಲೆಸ್ ಆಗಿತ್ತು. ಇಂಟರ್ನ್ಯಾಷನಲ್ ಪಂಜಾಬ್ ಹರಿಯಾಣಗೆ ಹೋಗ್ಬೇಕಾದ್ರೆ ಜಾಸ್ತಿ ಮೆಂಬರ್ಸ್ ಬರ್ತಿದ್ರು, ಬೇರೆ ಬೇರೆ ಕಂಟ್ರೀಸಿಂದ ಇಲ್ಲಿಗೆ ಬಂದು ಅವ್ರು ಪಾರ್ಟಿಸಿಪೇಟ್ ಮಾಡಿ ನಾವು ಪಾರ್ಟಿಸಿಪೇಟ್ ಮಾಡಬೇಕಲ್ವಾ, ಫುಲ್ಲು ಫಿಯರ್ ಆಗ್ತಿತ್ತು ಆವಾಗ. ಬಟ್ ಐ ಗಾಟ್ ಸೆಕೆಂಡ್ ಪ್ಲೇಸ್, ಸಿಲ್ವರ್. ವೆರಿ ಗುಡ್, ವೆರಿ ಗುಡ್. ಅಂದರೆ ಈಗ ಕಾಂಪಿಟೇಷನ್ ನೀವು ಯಾವ್ಯಾವ ಆಸನಗಳನ್ನ ಚೂಸ್ ಮಾಡಿದ್ರಿ? ಯಾಕಂದರೆ ಇಂಡಿವಿಜುವಲ್ ಆಸನ ಚೂಸ್ ಮಾಡಬೇಕಾಗುತ್ತೆ, ಯಾವ್ಯಾವ ಆಸನ ಚೂಸ್ ಮಾಡಿದ್ರಿ? ಗಂಡಬೆಂಡಾಸನ, ಕೈಲಾಸಾಸನ, ಚಕ್ರಬಂಧಾಸನ, ಹನುಮಾನಾಸನ ಅಂತ ಚೂಸ್ ಮಾಡಿ. ವೆರಿ ಡಿಫಿಕಲ್ಟೇ ಚೂಸ್ ಮಾಡಬೇಕು ಇಂಟರ್ನ್ಯಾಷನಲ್ಗೆ. ಯಾಕಂದರೆ ಬೇರೆ ಕಡೆಯಿಂದನೂ ಬಂದವರು ಅವ್ರು ಇನ್ನೂ ಡಿಫಿಕಲ್ಟಾಗಿ ಚೂಸ್ ಮಾಡ್ತಾರೆ, ನಾವು ಕಾಂಪಿಟೇಟ್ ಮಾಡಬೇಕು. ಓಕೆ. ಮತ್ತು ಕಾಂಪಿಟೇಷನ್ಗೆ ಯಾವ್ಯಾವ ಆಸನ ಕೊಟ್ಟಿದ್ರು ಅಲ್ಲಿ? ಅದರಲ್ಲಿ ಟ್ರೆಡಿಷ್ನಲ್ ಒಂದಿರುತ್ತೆ, ಓನ್ ಚಾಯ್ಸ್ ಒಂದಿರುತ್ತೆ. ನಮಗೆ ಯಾವ್ದು ಚೂಸ್ ಆಗುತ್ತೋ ಅದನ್ನು ತೊಗೊಬೋದು. ಓಕೆ. ಅಂದರೆ ನನಗೆ ಸರ್ರೇ ಹೇಳ್ತಾರೆ ಯಾವ್ದು ತೊಗೊಬೇಕು ಅಂತ. ಓಕೆ. ಓಕೆ. ಸೊ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮಗೆ ಸೆಕೆಂಡ್ ಪ್ಲೇಸ್ ಬಂತು. ಅಂದರೆ ಎಷ್ಟೋ ದೇಶಗಳಿಂದ ಬಂದಿರ್ತಾರಲ್ಲ ಇಂಟರ್ನ್ಯಾಷನಲ್ಲು. ಸೊ ನಮ್ಮ ಭಾರತೀಯ ಇದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದಾಗ ಸೆಕೆಂಡ್ ಪ್ರೈಸ್ ಬಂದಿದೆ ಅನ್ನೋದು ಒಂಥರ ಹೆಮ್ಮೆಯ ವಿಚಾರನೇ. ಯಾಕಂದರೆ ನಿಮ್ಮ ಏಜಲ್ಲಿ ಈಗಲೂ ಎಷ್ಟೊಂದು ಜನ ಮನೇಲಿ ಟಿ ವಿ ನೋಡಿಕೊಂಡು, ಮೊಬೈಲ್ಗಳು ನೋಡಿಕೊಂಡು ಯೋಗ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಸೊ ಆ ಥರ ಎಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇರುವಾಗ ನೀವು ಭಾರತನ ಪ್ರತಿನಿಧಿಸಿ ಸೆಕೆಂಡ್ ಪ್ರೈಸ್ ತೊಗೊಂಬಂದ್ರಲ್ಲ, ಅದು ಖಂಡಿತ ಎಲ್ರಿಗೂ ಹೆಮ್ಮೆಯ ವಿಚಾರ, ಅದೇನು ಸಾಮಾನ್ಯದ ವಿಚಾರ ಅಲ್ಲ. ಸೊ ಹೀಗಿರುವಾಗ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ ಯೋಗದಲ್ಲಿ? ಯಾವ ಥರ ನೀವು ತೊಡಗಿಸ್ಕೊಬೇಕು ಅಂತ ನಿಮಗೆ? ಅಂದರೆ ಈಗ ಯೋಗನ ನೀವು ಓದ್ತಾ ಇದ್ದೀರಾ, ಅದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ನಿಮ್ಗೆ ಎಜುಕೇಷನು ಇದೆ. ಯೂಶ್ವಲಿ ನಂದು ಡ್ರೀಮ್ ಇರುತ್ತಲ್ಲ, ನೀವೇನಾಗಬೇಕು ಅಂದ್ಕೊಂಡಿದ್ದೀರಾ? ನನಗೆ ಯೋಗ ಟೀಚರ್ ಆಗೋಕ್ಕೆ ಇಷ್ಟ. ಯಾಕಂದರೆ ಎಲ್ಲರಿಗೂ ಯೋಗ ಹೇಳ್ಕೊಂಡು ಕೊಡಬೇಕು ಅಂತ ಆಸೆ ನನಗೆ. ಅದ್ರ ಜೊತೆಗೆ ಎಜುಕೇಷನ್ನು ಮೇನ್ ಇಂಪಾರ್ಟೆಂಟ್. ಎಜುಕೇಷನಲ್ಲಿ ಏನು ಸಾಧನೆ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ನಿಮ್ಮ ಆ್ಯಂಬಿಷನ್ಸ್ ಏನು? ಡಾಕ್ಟರ್ ಆಗಬೇಕು ಅಂತ. ಓಕೆ. ಸೊ ನೋಡಿ, ಡಾಕ್ಟರ್ ಆಗಬೇಕು, ಹಾಗೆ ಯೋಗನೂ ತೊಗೊಂಡು ಹೋಗ್ಬೇಕಂತಿದ್ದೀರಾ. ಇದೆರಡು ಒಂದೇ ನಾಣ್ಯದ ಎರಡು ಮುಖಗಳು ಥರ. ಯಾಕಂದರೆ ನೋಡಿ, ಇವಾಗಿನ ಡಾಕ್ಟರ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಒಂದು ಅಂದರೆ ಇಂಜೆಕ್ಷನ್ಸ್ ಕೊಡೋದು, ಮಾತ್ರೆಗಳೆಲ್ಲ ಏನಾಗುತ್ತೆ ಅಂದರೆ, ಸೊ ನೀವೇನಂದರೆ ವಿತೌಟ್ ಇಂಜೆಕ್ಷನ್ನು ಮಾತ್ರೆಗಳು ಮೊದಲೇ ಪ್ರಿಕಾಷನರಿಯಾಗಿ ಯೋಗ ಹೇಳ್ಕೊಟ್ಬಿಟ್ಟು ಅವ್ರಿಗೆ ಒಂದು ವಾಸಿ ಮಾಡಿಸ್ಬೋದು. ಸೊ ಒಳ್ಳೆ ಪ್ರೊಫೆಷನಲ್ಲೇ ಒಂದು ಚೂಸ್ ಮಾಡ್ಕೊಂಡಿದ್ದೀರಾ. ಸೊ ನಿಮ್ಮ ಎಲ್ಲ ಕನಸುಗಳು ಅದು ನನಸಾಗ್ತಾ ಬರಲಿ. ಸೊ ಅದಾದ ನಂತರ ಮತ್ತೆ ನಿಮ್ಮ ಗುರುಗಳೇನಿದ್ದಾರೆ ಯೋಗ ಸಾಧನೆಗೆ, ಯಾಕಂದರೆ ಈ ಮಟ್ಟಕ್ಕೆ ನೀವು ಈ ಚಿಕ್ಕ ವಯಸ್ಸಿನಿಂದ ನಾಲ್ಕನೇ ಏಜಲ್ಲೇ ಅವ್ರು ನಿಮ್ಮನ್ನು ತೊಗೊಂಡು ಈ ರೀತಿ ನಿಮ್ಮನ್ನು ತಯಾರು ಮಾಡಿದ್ದಾರೆ ಅಂದರೆ ಗುರುಗಳಿಗೆ ನಿಜವಾಗ್ಲೂ ಅವರ ಒಂದು ಕೆಲಸ ತುಂಬಾ ಶ್ಲಾಘನೀಯ. ಸೊ ನಿಮ್ಮ ಗುರುಗಳ ಬಗ್ಗೆ ಹೇಳಿ. ನಾವು ಕಷ್ಟ ಅಂದರೆ ಅವರಿಲ್ಲ ನೀನು ಮಾಡ್ಬೋದು ಅಂದ್ಬಿಟ್ಟು ತುಂಬ ಹೇಳ್ಕೊಂಡು ಕೊಡ್ತಾರೆ. ನೀನು ಮಾಡು, ನಿನ್ಗಾಗುತ್ತೆ. ನಿಮ್ಮ ಗುರುಗಳ ಹೆಸರು ಹೇಳಿ. ಮಂಜುನಾಥ್ ಸರ್ ಅಂತ. ಓಕೆ. ಓಕೆ. ಹೇಳಿ. ಅವರು ನನಗಿವಾಗ ಇದು ಬರಲ್ಲ ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಕೊಡ್ತಾರೆ. ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಸ್ವಲ್ಪ ಬಾಡಿ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಬೆಂಡಿಂಗ್ಸ್ ಎಲ್ಲ ಬೇಗ ಆಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಫಸ್ಟು ಬೇಸಿಕ್ಸಿಂದ ಸ್ಟಾರ್ಟ್ ಮಾಡ್ತಾರೆ ನಮಗೆ. ಆಮೇಲೆ ಬೇಸಿಕ್ ಆದಮೇಲೆ ಇದು ಸೂರ್ಯ ನಮಸ್ಕಾರ ಎಲ್ಲ ಹೇಳ್ಕೊಂಡು ಕೊಡ್ತಾರೆ. ಸೂರ್ಯ ನಮಸ್ಕಾರ ಕಂಪಲ್ಸರಿ ದಿವಸಾಗ್ಲೂ ಮಾಡಬೇಕು.
ಸೊ ಡಿಫಿಕಲ್ಟ್ ಇವಾಗ ಒಂದು ಟಾಪಿಕ್ಗೆ ಡಿಫಿಕಲ್ಟ್ ಅಂತ ಆಸನ ಬಂದರೆ ನನಗೆ ಅದು ಗೊತ್ತಿಲ್ಲ ಅಂದರೆ ಫಸ್ಟ್ ಬೇಸಿಕ್ ಹೇಳ್ಕೊಂಡು ಕೊಡ್ತಾರೆ, ಹೆಂಗೆ ಹೋಗಬೇಕು, ಯಾವ ಥರ ಬೆಂಡ್ ಮಾಡಬೇಕು ಅಂದ್ಬಿಟ್ಟು. ಆಮೇಲೆ ಅದರಿಂದ ಇಂಪ್ರೂವ್ಮೆಂಟ್ ಆಗಿ ಆ ಡಿಫಿಕಲ್ಟ್ ಆಸನ ನಾನು ಕಲ್ತಿದ್ದೀನಿ. ಓಕೆ ಓಕೆ ನೈಸ್. ಮತ್ತು ನಿಮಗೆ ಯೋಗ ಮಾಡ್ತಾ ಮಾಡ್ತಾ ಆರೋಗ್ಯದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಕಂಪೇರ್ ಟು ಅಂದರೆ ಬಿಫೋರ್ ಹೇಳೋಕ್ಕಾಗಲ್ಲ, ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ನಿಮ್ಗೆ ಆರೋಗ್ಯ ಹೇಗಿದೆ ಅನಿಸುತ್ತೆ? ಯೋಗದಿಂದ ನಿಮ್ಗೇನು ಯೂಸು? ನನಗೆ ಯೋಗ ಫಸ್ಟ್ ಮಾಡಬೇಕಾದ್ರೆ ಫುಲ್ಲು ಪೇನ್ ಇತ್ತು. ಸರ್ ಹೇಳಿದ್ರು ಟ್ಯಾಬ್ಲೆಟ್ಸ್ ಎಲ್ಲ ಏನು ತೊಗೊಬಾರ್ದು ಪೇನ್ಗೆ ಅಂತ. ನಾನು ತೊಗೊಂಡಿಲ್ಲ. ಸೊ ನಾನು ಇವಾಗಲೂ ಅಷ್ಟೇ 1 ಮಂತ್ 2 ಮಂತ್ ಬಿಟ್ಟರು ಆ ಆಸನ ಮತ್ತೆ ಮಾಡಬೇಕಂದ್ರು ನನಗೆ ಬಂದ್ಬಿಡುತ್ತೆ ಆ ಆಸನ. ಯಾಕಂದರೆ ಅಷ್ಟು ಬ್ಯಾಕ್ ಬೆಂಡಿಂಗ್ ಮಾಡ್ಕೊಂಡಿರ್ತೀನಿ, ಟ್ವಿಸ್ಟಿಂಗ್ ಪ್ರಾಕ್ಟೀಸ್ ಮಾಡಿರ್ತೀನಿ, ಫಾರ್ವರ್ಡ್ ಬೆಂಡಿಂಗ್ ಮಾಡ್ಕೊಂಡಿರ್ತೀನಿ. ಸೊ ಈಸಿಲಿ ನಾನು ಆಟೋಮೆಟಿಕ್ಕಾಗಿ ಮಾಡ್ಬೋದು. ಓಕೆ ಓಕೆ ನೈಸ್. ಮತ್ತು ಯೋಗ ಮಾಡೋದ್ರಿಂದ ನಿಮಗೆ ಸ್ಟಡೀಸ್ಗೆ ಏನಾದ್ರು ಹೆಲ್ಪ್ ಆಗ್ತಿದೆಯಾ? ಕಾನ್ಸಂಟ್ರೇಷನ್, ಯಾಕಂದರೆ ಯೋಗ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಚೆನ್ನಾಗಿ ಬರುತ್ತೆ, ಸೊ ಆಮೇಲೆ ಮೆಮೊರಿ ಪವರ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನಿಮ್ಮ ಅನುಭವ ಏನು? ಬರುತ್ತೆ ಕಾನ್ಸಂಟ್ರೇಷನ್. ಇವಾಗ ನಾವು ಯೋಗ ಮಾಡಬೇಕಂದ್ರೆ ಕಾನ್ಸಂಟ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ ದಟ್ ಆಲ್ಸೋ ಇನ್ ಎಜುಕೇಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಕಾನ್ಸಂಟ್ರೇಷನ್ ಬರುತ್ತೆ. ಅಂದರೆ ಯೋಗ ಮಾಡುವಾಗ ಕಾನ್ಸಂಟ್ರೇಷನ್ ಪ್ರಾಕ್ಟೀಸ್ ಮಾಡಿ ಆಟೋಮೆಟಿಕಲಿ ಓದೋವಾಗೂ ಆ ಕಾನ್ಸಂಟ್ರೇಷನ್ ನಿಮಗೆ ಕ್ಯಾರಿ ಆಗುತ್ತೆ. ಸೊ ಅಂದರೆ ಯೋಗದಿಂದ ಕಾನ್ಸಂಟ್ರೇಷನ್ ನಿಮಗೆ ಯೂಸ್ ಆಗಿದೆ. ಮತ್ತು ನಿಮ್ಮ ಫುಡ್ ಹ್ಯಾಬಿಟ್ಸ್ ಹೇಗಿರುತ್ತೆ? ಯಾಕಂದರೆ ಯೋಗ ಮಾಡಬೇಕು ಅಂದರೆ ತುಂಬ ಫಿಟ್ ಆಗಿರಬೇಕಾಗುತ್ತೆ. ಸೊ ನಿಮ್ಮ ಫುಡ್ ಹ್ಯಾಬಿಟ್ಸ್ ಯಾವ ಥರ ಇಟ್ಕೊಂಡಿದ್ದೀರಾ? ಎಲ್ಲ ಅಮ್ಮ ಮಿಲೆಟ್ಸಿಂದನೇ ಇದು ಮಾಡ್ಕೊಂಡು ಕೊಡ್ತಾರೆ. ಮಿಲೆಟ್ಸ್ ಫುಡ್ಡು, ಸಲಾಡ್ಸ್. ದಿವಸ ಆಗಲೂ ನಾನು ಸಲಾಡ್ಸ್ ತಿಂತೀನಿ 11 o'clockಗೆ. ಆಮೇಲೆ ಫುಡ್ಡು ಮಿಲೆಟ್ಸ್ ಪಲಾವ್, ಮಿಲೆಟ್ಸ್ ಉಪ್ಪಿಟ್ಟು ಆ ಥರನೇ ಮಾಡ್ಕೊಂಡು ಕೊಡ್ತಾರೆ. ನಾನು ತಿಂತೀನಿ. ಓಕೆ. ಸೊ ನಿಮಗೆ ಇದಕ್ಕೆ ಪ್ರೋತ್ಸಾಹ ಮಾಡೋದಕ್ಕೆ ತಂದೆ ತಾಯಿ ತುಂಬಾ ಶ್ರಮ ಪಡ್ತಾ ಇದ್ದಾರೆ ನಿಮ್ಮನ್ನು ಈ ಒಂದು ಹಂತಕ್ಕೆ ತೊಗೊಂಬರೋದಕ್ಕೆ. ಸೊ ಅವ್ರ ಬಗ್ಗೆ ಹೇಳಿ. ನಿಮ್ಮ ತಂದೆ ಹೆಸರೇನು, ತಾಯಿ ಹೆಸರೇನು? ನನ್ನ ತಾಯಿ ಹೆಸರು ಮೇಧಾ ಅಂತ, ನನ್ನ ತಂದೆ ಹೆಸರು ಶ್ಯಾಮ್. ನಾನು ಫಸ್ಟ್ 4 year ಬೇಬಿ ಇದ್ದಾಗ ಅವರು ನಾನು ಅಚೀವ್ ಮಾಡ್ಬೇಕಂದ್ಬಿಟ್ಟು ಅವ್ರ ಹತ್ರ ಕರ್ಕೊಂಡೋಗ್ಬಿಟ್ರು. ಸೊ ಅವ್ರು ಒಂದು ನ್ಯಾಷನಲ್ಗೆ ಹೋಗ್ಬೇಕಂದ್ರು ಫುಲ್ಲು ಫಸ್ಟ್ ಅವರೇ ನನಗೆ ನೀನಾಗುತ್ತೆ ಮಾಡು ಅಂತ ಕೊಟ್ಟಿದ್ದು. ಇಂಟರ್ನ್ಯಾಷನಲ್ಗೂ ನಂಗೆ ಕಳಿಸಿದ್ದಾರೆ ಅವರಿಂದ. ಅವರಿಲ್ಲ ಅಂದರೆ ಏನೂ ಸಾಧ್ಯನೇ ಇಲ್ಲ. ಸೊ ಹಂಗಾಗಿ ನಿಮ್ಮ ತಂದೆ ತಾಯಿಗಳಿಗೆ ನೀವು ತುಂಬ ಚಿರಋಣಿಯಾಗಿದ್ದೀರಾ. ಸೊ ಗುಡ್. ಸೊ ಮತ್ತು ನೆಕ್ಸ್ಟು ಮುಂದೆ ಯಾವ ಥರ ಅಚೀವ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಯೋಗದಲ್ಲಿ? ಅಂದರೆ ಈಗ ಡಾಕ್ಟರ್ ಆಗಿ ನೀವು ಟ್ರೀಟ್ಮೆಂಟ್ಸ್ ಅದು ಇದು ಅಂತ ಹೇಳಿದ್ರಿ, ಜೊತೆಗೆ ಯೋಗ ಟೀಚರ್ ಆಗಬೇಕಂದ್ರೆ ನಾನು ಹೇಳ್ತಿರೋದು ಈಗ ಇಂಟರ್ನ್ಯಾಷನಲಲ್ಲಿ ನೀವೇನಾಗಿದ್ದೀರಾ ಅಂದರೆ ಈಗ ಸಿಲ್ವರ್ ಮೆಡಲ್ ತೊಗೊಂಡಿದ್ದೀರಾ. ನೆಕ್ಸ್ಟು ಚಿನ್ನದ ಪದಕ ತೊಗೊಬೇಕು ಅನ್ನೋ ಗುರಿ ಏನಾರು ಹಾಕ್ಕೊಂಡಿದ್ದೀರಾ ಏನು? ಅದು ನಾನು ಇಂಟರ್ನ್ಯಾಷನಲ್ಲೇ ತೊಗೊಬೇಕು ಗೋಲ್ಡ್ ಮೆಡಲ್. ಸೊ ನಮ್ಮ ಭಾರತನ ಹೋಗಿ ಇಂಟರ್ನ್ಯಾಷನಲಲ್ಲಿ ಪ್ರತಿನಿಧಿಸಬೇಕು, ಅಲ್ಲಿ ಗೋಲ್ಡ್ ಮೆಡಲ್ ತೊಗೋಬೇಕು ಅಂತ. ವೆರಿ ಗುಡ್. ತುಂಬ ದೊಡ್ಡದಾದ ಗುರಿನ ಹೊಂದಿದ್ದೀರಾ. ಮತ್ತು ಒಂದು ಹೇಳಬೇಕು ಅಂದರೆ ನೋಡಿ, ಈ ಹೆಣ್ಮಕ್ಳುಗಳಲ್ಲಿ ಎಸ್ಪೆಷಲಿ ಯೋಗ ಅನ್ನೋದು ಹೆಣ್ಣು ಮಕ್ಕಳಿಗೆ ತುಂಬಾ ಕಲಿಸ್ಬೇಕಾಗಿದೆ. ಯಾಕಂದರೆ ನೋಡಿ, ಈ ಏಜಲ್ಲೇ ಈಗ ಏನಾಗ್ತಾ ಇದೆ ಅಂದರೆ ಮಕ್ಕಳಿಗೆ ಪ್ಯೂಬರ್ಟಿ ಹಿಟ್ ಆಗುತ್ತೆ. ಸೊ ಅದಾದಮೇಲೆ PCOS ಪ್ರಾಬ್ಲಮ್ಸ್ಗಳು ಬರುತ್ತೆ. ಸೊ ಈ ಥರದ್ದು ಎಲ್ಲ ಪ್ರಾಬ್ಲಮ್ಸ್ಗಳು ಬಂದಾಗ ಏನಾಗುತ್ತೆ ಅಂದರೆ ಮಕ್ಕಳ ಲೈಫ್ ಸ್ಟೈಲ್ ಅನ್ನೋದು ತುಂಬಾ ಇನ್ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲೇ ಯೋಗನ ಕಳಿಸಿ, ಈ ಥರ ಒಂದು ಕಾಂಪಿಟೇಷನ್ಸ್ಗಳಿಗೆ ಕಳಿಸಿ, ಅಲ್ಲಿ ಅವ್ರಿಗೆ ಹುರಿದುಂಬಿಸೋ ಅಂಥ ಒಂದು ಪ್ರೈಸ್ಗಳನ್ನು ಗೆದ್ದು ಅವ್ರು ಈ ರೀತಿ ಒಂದು ಅಚೀವ್ ಮಾಡಿದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಆರೋಗ್ಯನೂ ಬರುತ್ತೆ, ಅದೇ ರೀತಿ ಕೀರ್ತಿನೂ ಬರುತ್ತೆ, ಹಾಗೆ ಜೀವನದಲ್ಲಿ ಒಂದು ಗುರಿನೂ ಹೊಂದುತ್ತಾರೆ. ಸೊ ಇದಾದ ನಂತರ ಏನಾಗುತ್ತೆ ಅಂದರೆ ಒಂದು ಒಳ್ಳೆ ರೀತಿಯಾದ ಜೀವನ ನಡೆಸೋದಕ್ಕೆ ಒಂದು ಏನಂತ ಹೇಳ್ತಾರೆ ಅಂದರೆ ಒಂದು ಜೀವನ ಇದು ಒಳ್ಳೆ ರೀತಿಯಾಗಿ ಜೀವನ ನಡೆಸಬಹುದು. ಸೊ ಅದೇ ರೀತಿಗೆ ಸಾರ್ಥಕ ಜೀವನ ಅಂತಂದ್ಬಿಟ್ಟು ಹೇಳ್ತೀವಿ. ಸೊ ಆ ರೀತಿಯಾಗಿ ಮಕ್ಕಳಿಗೆ ಬೆಳೆಸೋದಕ್ಕೆ ಈ ಒಂದು ದಾರಿ ಅನ್ನೋದು ತುಂಬಾ ಸಹಾಯಕಾರಿಯಾಗಿದೆ ಅಂತ ಹೇಳ್ತಾ, ಇಂಥ ಪ್ರತಿಭೆಗಳು ಇನ್ನೂ ಹುಟ್ಟಬೇಕು. ಸೊ ಇಂಥ ಪ್ರತಿಭೆಗಳಿಗೆ ಎಂಕರೇಜ್ ಮಾಡಬೇಕು. ಸೊ ಅದರಲ್ಲೂ ಹೆಣ್ಣು ಮಕ್ಕಳು ಯೋಗದಲ್ಲಿ ತುಂಬ ಮುಂದುವರಿಬೇಕು. ಯಾಕಂದರೆ ನೋಡಿ, ದೇಹ ನಮ್ಮ ಪ್ರಕೃತಿ ಕೊಟ್ಟಿರೋಂಥ ಈ ದೇಹ ಯೋಗ ಎಷ್ಟು ಚೆನ್ನಾಗಿ ಮಾಡಿದಷ್ಟು ಅಷ್ಟು ಹೆಣ್ಮಕ್ಳ ಯೂಟ್ರಸ್ಗೆ ಒಳ್ಳೆಯದಾಗಿದೆ. ಸೊ ಹೀಗಿರುವಾಗ ಹೆಣ್ಣು ಮಕ್ಕಳು ತಮ್ಮ ದೇಹಕ್ಕಾಗೂ ಯೋಗ ಮಾಡಬೇಕಾಗಿದೆ. ಅದರಲ್ಲೂ ಈ ರೀತಿ ಕಾಂಪಿಟೇಷನಲ್ಲಿ ಗುರುತಿಸ್ಕೊಂಡಾಗ ಹೆಣ್ಣು ಮುಂದೆ ಬರ್ತಾಳೆ. ಸೊ ಒಂದು ಭಾರತನ ಪ್ರತಿನಿಧಿಸ್ತಾಳೆ. ಸೊ ಹೀಗಾಗಿ ಈ ರೀತಿಯಾಗಿ ಅಚೀವ್ ಮಾಡಿದಂತಹ ಒಂದು ಕರಿಷ್ಮಾರವರಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕದಾದ ಒಂದು ಗಿಫ್ಟ್ನ ನೀಡೋಣ. ಸೊ ಇಷ್ಟೆಲ್ಲ ಸಾಧನೆ ಮಾಡಿರೋಂಥ ಕರಿಷ್ಮಾರವರಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕದಾದ ಉಡುಗೊರೆ. ಸೊ ನೋಡಿ, ಈ ಥರ ಸಾಧಕರನ್ನ ಎಂಕರೇಜ್ ಮಾಡ್ತಾ ಇರಬೇಕು. ಸೊ ಇದೇ ರೀತಿ ಜ್ಞಾನನ ತಿಳ್ಕೊಳ್ತಾ ಇರಬೇಕು.
ಸೊ ಅದರಿಂದಲೇ ದೇಶ ಸುತ್ತು ಕೋಶ ಓದು ಅನ್ನೋ ಥರ ಜ್ಞಾನನ ನಾವು ಮಿತ್ರ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಸೊ ಇಂದಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ಒಂದು ಚಾನಲ್ಗಳನ್ನು ನೋಡ್ತಾ ಇರಿ, ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ತಗೊಳೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮ ಮುಗಿಸ್ತಿದ್ದೀನಿ. ಧನ್ಯವಾದಗಳು.